ಬೃಹತ್ ಉದ್ಯಮಿ ಡಾಕ್ಟರ್ ಸಿ.ಜೆ. ರಾಯ್ ಯಾರು? ಇದಕ್ಕೆ ಉತ್ತರ ಕೊಡ್ತಾ ಹೋಗ್ತೀನಿ ನೋಡಿ. 2000ನೇ ಇಸ್ವಿಯಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಅನ್ನುವಂತಹ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ. ಬಿಗ್ ಬಾಸ್ ಸೀಸನ್ಗಳಿಗೆ ಇವರೇ ಸ್ಪಾನ್ಸರ್ ಆಗಿರ್ತಾರೆ. ವಿದ್ಯಾರ್ಥಿ ವೇತನ, ಆರೋಗ್ಯ ಸೇವೆಯಲ್ಲೂ ಕೂಡ ಬಹಳ ಮುಂದುವರೆದಿರ್ತಾರೆ, ಮುಂದೆ ಹೆಸರು ಗುರುತಿಸಿಕೊಂಡಿರ್ತಾರೆ. ಪ್ರಕೃತಿ ವಿಕೋಪ ಸಂದರ್ಭಗಳಲ್ಲೂ ಕೂಡ ಬೇಕಾದಷ್ಟು ನೆರವು ಕೊಟ್ಟಿದ್ದಾರೆ. ಬೆಂಗಳೂರು, ಕೇರಳ ಸೇರಿ ಹಲವು ರಾಜ್ಯಗಳಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಇದೆ ಇವ್ರದ್ದು. ರಿಯಲ್ ಎಸ್ಟೇಟ್ ಅನ್ನ ಬೃಹತ್ ಉದ್ಯಮವಾಗಿ ಬೆಳೆಸಿದಂತಹ ಕೀರ್ತಿ ಕೂಡ ಇವ್ರಿಗೆ ಸೇರುತ್ತೆ. ಸೊ ಇವ್ರು ಯಾರು ಅನ್ನೋದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾ ಇದೀವಿ. ಒಂದು ರೈಡ್ಗೆ ಎದುರಿ ಜೀವವನ್ನ ಕಳ್ಕೊಂಡಿದ್ದಾರೆ ಸಿ.ಜೆ. ರಾಯ್. ಅತ್ಯಂತ ಶ್ರೀಮಂತ ಉದ್ಯಮಿ ಹೌದು. ಒಂದು ಕಡೆ ಉದ್ಯಮ, ಮತ್ತೊಂದು ಕಡೆ ಈ ಆಕ್ಟಿವಿಟಿಯಲ್ಲಿ ತುಂಬಾ ಆಸಕ್ತಿ ಹೊಂದಿದಂತಹ ಮನುಷ್ಯ. ಆಮೇಲೆ ಯಾರಾದ್ರೂ ಪ್ರಾಬ್ಲಮ್ ಇದೆ, ನನಗೆ ನೋವಿದೆ, ನನಗೆ ಸಮಸ್ಯೆ ಇದೆ ಅಂತ ಅಂದಾಗ ಪ್ರಾಕೃತಿಕ ವಿಕೋಪಗಳ ಸಂದರ್ಭದಲ್ಲೂ ಕೂಡ ಹೌದು. ಅಂಡ್ ಮಕ್ಕಳಿಗೆ ಏನಾದ್ರು ಸ್ಕಾಲರ್ಶಿಪ್ ಬೇಕು, ಇದರಿಂದ ಅವ್ರಿಗೆ ಏನೋ ಒಂದು ಸಹಾಯ ಆಗುತ್ತೆ ಅಂದಾಗ್ಲೂ ಹೌದು. ಹಿಂದೆ ಮುಂದೆ ನೋಡ್ತಾನೆ ಇರಲಿಲ್ಲ, ಕೊಡುಗೈ ದಾನಿ ಅಂತಲೇ ಕರೆಸ್ಕೊಂಡಿದ್ರು. ಬಟ್ ರೈಡ್ಗೆ ಎದುರಿ ತನ್ನ ಕಚೇರಿಯಲ್ಲೇ ಹಣೆಗೆ ಗುಂಡಿಟ್ಕೊಂಡು ಜೀವವನ್ನ ಕಳ್ಕೊಂಡಿದ್ದಾರೆ. ವೆರಿ ಶಾಕಿಂಗ್ ಸುದ್ದಿ ಇದು ನಿಜಕ್ಕೂ. ಈಗಿದ್ದವರು ಈ ಕ್ಷಣದಲ್ಲಿ ಇಲ್ಲ, ಇವತ್ತಿದ್ದವರು ಈ ಕ್ಷಣದಲ್ಲಿ ಇಲ್ಲ ಅಂದ್ರೆ ನಾನು ಅದಕ್ಕೆ ಹೇಳಿದ್ದು, ಆರೋಗ್ಯ, ಆಯಸ್ಸು ಇದ್ಯಾವುದು ನಮ್ಮನ್ನ ಕೇಳಿ ಬರಲ್ಲ. ಆದ್ರೆ ತನ್ನಿಂದ ತಾನೇ ತಮ್ಮ ಜೀವನವನ್ನ ಮುಗಿಸ್ಕೊಳ್ಳೋದು ಅಂದ್ರೆ ಏನ್ ಬಂತ್ರಿ, ಹಣ ಇದೇನ್ ಬಂತು ಪ್ರಯೋಜನ? ಕಷ್ಟಪಟ್ಟು ಹಗಲು ರಾತ್ರಿ ನಿದ್ರೆಗೆಟ್ಟು ಕಾಂಪಿಟೇಷನ್ಗಳಲ್ಲಿ ರೇಸಲ್ಲಿ ಓಡಿ ಹಣ, ಹೆಸರು, ಕೀರ್ತಿ ಎಲ್ಲ ಸಂಪಾದನೆ ಮಾಡಿ ಅದ್ಯಾವುದು ಅವೆಲ್ಲವೂ ತನ್ನ ಜೀವಕ್ಕೆ ಒಂದು ಕುತ್ತು ತರುತ್ತೆ ಅಂದ್ರೆ ಅಂತ ಶ್ರೀಮಂತಿಗೆ ಯಾಕೆ ಬೇಕು? ಸಹಜವಾಗಿ ಕಾಡೋ ಪ್ರಶ್ನೆ ಅಲ್ವಾ? 3 ತೂಟ, ಒಂದು ರಾತ್ರಿ ನೆಮ್ಮದಿ ನಿದ್ರೆ 7 ರಿಂದ 8 ಗಂಟೆ, ಇದಕ್ಕಿಂತ ಶ್ರೀಮಂತಿಗೆ ಬೇಕಾ? ಶ್ರೀಮಂತಿಗೆ ಹೆಚ್ಚಾದಷ್ಟು ಈ ರೀತಿಯ ತಲೆನೋವು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಗಿರೀಶ್ ನೀಡ್ತಾರೆ. ಗಿರೀಶ್, ವೆರಿ ಶಾಕಿಂಗ್ ಸುದ್ದಿ ಇದು. ಒಂದು ರೈಡಿಗೆ ಹೆದರಿ ಅತ್ಯಂತ ಶ್ರೀಮಂತ ಉದ್ಯಮಿ, ಕೊಡುಗೈ ದಾನಿ ಅಂತ ಕರೆಸ್ಕೊಳ್ತಾ ಇದ್ದಂಥವ್ರು ಒಂದು ರೈಡಿಗೆ ಹೆದರಿ ಜೀವ ಕಳ್ಕೊಂಡ್ರ? ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ನಾನು ಈಗ ಏನು ಆ ಒಂದು ಸ್ಪಾಟ್ ನಲ್ಲಿ ನಾನಿದ್ದೇನೆ, ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಏನು ಒಂದು ಲ್ಯಾಂಡ್ ಫೋರ್ಡ್ ರಸ್ತೆ ಏನಿದೆ, ಆನೆಪಳ್ಯದ ಒಂದು ರಸ್ತೆ, ಈ ಒಂದು ಅಪಾರ್ಟ್ಮೆಂಟ್ ಅಥವಾ ಅಪಾರ್ಟ್ಮೆಂಟ್ ಪಕ್ಕದಲ್ಲಿರುವ ಕಚೇರಿಯಲ್ಲೇ ಇವರು ಆತ್ಮಹತ್ಯೆಗೆ ಈಡಾಗಿರೋದು. ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ, ನೋಡ್ತಾ ಹೋಗ್ಬೋದು. ಇದೇ ಒಂದು ಬಿಲ್ಡಿಂಗ್ ಅಲ್ಲಿ ಇವರು ಒಂದು ರೂಮಿನಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದು. ಇದಕ್ಕೆ ಮುಖ್ಯವಾದ ಕಾರಣವನ್ನ ನಾನು ಹೇಳ್ತಾ ಹೋಗ್ತೀನಿ. ಏನು ಈ ಹಿಂದೆ IT ಅಧಿಕಾರಿಗಳು ಅಥವಾ ತೆರಿಗೆ ಅಧಿಕಾರಿಗಳು ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಬಂದು ದಾಳಿಯನ್ನ ಮಾಡಿರ್ತಾರೆ. ಸುಮಾರು 8ರಿಂದ 10ಕ್ಕೂ ಹೆಚ್ಚು ಬಾರಿ IT ಹಾಗೂ ED ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಎನ್ನುವ ಸುದ್ದಿ ಅಥವಾ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ಆದ ಬೆಳವಣಿಗೆಯನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಧಿಕಾರಿಗಳು ಬಂದು ಅವರನ್ನ ದಾಖಲೆಯನ್ನ ಕೇಳ್ತಾರೆ. ಆ ಒಂದು ಸಮಯದಲ್ಲಿ ಏನು ಸಿ.ಜೆ. ರಾಯ್ ಅವರು ಇಲ್ಲಿ ಇರಲಿಲ್ಲ. ಮಧ್ಯಾಹ್ನ ಸುಮಾರು 1 ಗಂಟೆಯ ಸುಮಾರಿಗೆ ಅವರು ಬಂದು ಇಲ್ಲಿ ಕಚೇರಿಗೆ ಬರ್ತಾರೆ. ಈ ಒಂದು ಏನು ನೋಡ್ತಾ ಇದ್ದೀರಾ ಬಿಲ್ಡಿಂಗು, ಈ ಒಂದು ಕಚೇರಿಗೆ ಬರ್ತಾರೆ. ಬಂದ ತಕ್ಷಣವೇ ಅಧಿಕಾರಿಗಳು ಅವರ ಬಳಿ ಕೆಲವು ದಾಖಲಾತಿಗಳನ್ನ ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ದಾಖಲಾತಿಗಳನ್ನ ತರ್ತೀನಿ ಅಂತ ಇವರು ಬೇರೊಂದು ರೂಮ್ಗೆ ಹೋಗ್ತಾರೆ. ಆ ಸಮಯದಲ್ಲಿ ಅಲ್ಲಿಯೇ ಇವರು ತಮ್ಮ ಸರ್ವಿಸ್ ರಿವಾಲ್ವರ್ ಏನಿದೆ ಅಥವಾ ಪರ್ಸನಲ್ ರಿವಾಲ್ವರ್, ಆ ಒಂದು ರಿವಾಲ್ವರ್ ಇಂದ ತಮ್ಮ ಎದೆಗೆ ಶೂಟ್ ಮಾಡಿಕೊಂಡು ಅಲ್ಲಿಯೇ ಸಾವನ್ನಪ್ಪಿದ್ರು ಅನ್ನೋದು ಸದ್ಯದ ಮಾಹಿತಿ. ನಂತರ ಅಲ್ಲೇ ಇದ್ದ ಸಿಬ್ಬಂದಿಗಳು ಅವರನ್ನ ತೆಗೆದುಕೊಂಡು ತಕ್ಷಣವೇ ಆಸ್ಪತ್ರೆಗೆ, ಅದರಲ್ಲೂ HSR ಲೇಔಟ್ ನಲ್ಲಿರುವ ನಾರಾಯಣ ಆಸ್ಪತ್ರೆಗೆ ಅವರನ್ನ ಅಡ್ಮಿಟ್ ಮಾಡ್ತಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಎಂದು ಡಾಕ್ಟರ್ ಏನಿದ್ದಾರೆ ಅವರು ಕನ್ಫರ್ಮ್ ಅನ್ನ ಮಾಡ್ತಾರೆ. ಇದಾದ ನಂತರದಲ್ಲಿ ಇತ್ತೀಚಿನ ಮಾಹಿತಿಯಂತೆ ಏನು ಅಧಿಕಾರಿಗಳ ವಾಹನಗಳು ಸಹ ಇಲ್ಲೇ ಮೆಕ್ಕ ಮುಡುವಂತದ್ದು ನೀವು ನೋಡ್ತಾ ಹೋಗ್ಬಹುದು. ಇಲ್ಲಿ IT ಕೂಡ ಇಲ್ಲಿ ಯೆಲ್ಲೋ ಬೋರ್ಡ್ ಅನ್ನು ನೀವು ಗಮನಿಸಬಹುದು, ಇಲ್ಲಿಯೂ ಸಹ ಇದೆ. ಹೀಗಾಗಿ ಅಧಿಕಾರಿಗಳು ತಮ್ಮ ಕೆಲಸವನ್ನ ಸ್ಟಿಲ್ ಮುಂದುವರಿಸ್ತಾ ಇದ್ದಾರೆ. ಅವರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂತಹ ಒಬ್ಬ ಮೇರೆ ಉದ್ಯಮಿ, ಅದೇ ರೀತಿ ಕಳೆದ ಬಿಗ್ ಬಾಸ್ ಅಲ್ಲೂ ಸಹ ಸುಮಾರು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ಆಗಿರ್ಬಹುದು, ಅದೇ ರೀತಿ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಪ್ರೈಸ್ ಅಮೌಂಟ್ ಅನ್ನ ಏನು ಸ್ಪರ್ಧಿಗಳಿಗೆ ಕೊಟ್ಟಿದ್ರು. ಅಂತಹ ಒಬ್ಬ ಉದ್ಯಮಿ ಈ ರೀತಿಯ IT ದಾಳಿಗೆ ಎದುರಿ ಏನಾದ್ರು ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ಇದರ ಹಿಂದೆ ಬೇರೆ ಯಾವ್ದಾದ್ರು ಷಡ್ಯಂತ್ರ ಇದೆಯಾ ಎನ್ನುವ ತನಿಖೆ ಕೂಡ ಆಗ್ಬೇಕಾಗಿದೆ. ಸದ್ಯ ಸ್ಥಳಕ್ಕೆ TCP ಆಗಿರುವ ಅಕ್ಷಯ್ ಎಂ ಹಾಕಿ ಅವರು ಬಂದಿದ್ದಾರೆ. ಅವರು ಕೂಡ ಬಂದು ಏನಾಯ್ತು, ಏನು ಆಗಬಾರ್ದಿತ್ತು ಎಲ್ಲವನ್ನೂ ಸಹ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ IT ಅಧಿಕಾರಿಗಳ ವಾಹನವೂ ಸಹ ಸ್ಥಳದಲ್ಲೇ ಮಸ್ಕಾಮನ್ನ ಹೂಡಿವೆ. ಅವರನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯದ ಮಾಹಿತಿಯಂತೆ ತೆರಿಗೆ ಅಧಿಕಾರಿಗಳಲ್ಲಿ ಒಟ್ಟು 3ರನ್ನ ವಶಕ್ಕೆ ಪಡೆದು ಪೊಲೀಸರು ಈಗಾಗಲೇ ಏನು ಅವರ ಬಳಿ ಸಹ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಒಟ್ಟಾರೆ ಕಾದು ನೋಡ್ಬೇಕಾಗಿದೆ ಯಾವ ಕಾರಣಕ್ಕಾಗಿ ಉದ್ಯಮಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ. ವಿದ್ಯಾ, ಪದೇ ಪದೇ ರೈಡ್ನ ಆತಂಕ ಇತ್ತು ಅಂತ ಕೇಳ್ಪಡ್ತಾ ಇದ್ವಿ ನಾವು.
ಭಯದಿಂದಲೇ ಹಿಂಗಾಗಿರೋದ ಅಥವಾ ಕನ್ಫ್ಯೂಷನ್ ನಿಂದ ಏನ್ ಮಾಡೋದು ಮುಂದಕ್ಕೆ ಏನು ಅನ್ನೋದು ಗೊತ್ತಾಗ್ದಲೇನಾ? ಯಾಕೆ ಹಿಂಗಾಗಿರ್ಬೋದು ಅಂತ ಅನ್ಸುತ್ತೆ? ಏನ್ ಮಾತುಕತೆ ಅಥವಾ ಅನುಮಾನಗಳು ಓಡಾಡ್ತಾ ಇದೆ ಗಿರೀಶ್? ವಿದ್ಯಾ ಕಾನ್ಫಿಡೆಂಟ್ ಗ್ರೂಪ್ ನ ಮೂಲಕ ಸಾಕಷ್ಟು ಫ್ಲಾಟ್ ಗಳನ್ನ ನೀಡಿ ಸಾಕಷ್ಟು ಜನರಿಗೆ ಒಂದು ಏನು ಮನೆ ಕನಸನ್ನ ನನಸು ಮಾಡುವ ಕೆಲಸವನ್ನ ಮಾಡ್ತಾ ಇದ್ರು. ಈ ಹಂತದಲ್ಲಿ ಕಳೆದ 10 ವರ್ಷದಿಂದಲೂ ಸಹ ಸಾಕಷ್ಟು ಮಟ್ಟದಲ್ಲಿ ಇವರ ಬಿಸ್ನೆಸ್ ಇಂಪ್ರೂವ್ ಆಗಿತ್ತು ಅಂತಾನೆ ಹೇಳ್ಬೋದು. ಇವರೇ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿದ್ರು, ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ ಯಾವ ರೀತಿ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಸರ್ಜಾಪುರ ಹತ್ತಿರ ಯಾವ ರೀತಿ ಹಣವನ್ನ ಇನ್ವೆಸ್ಟ್ ಮಾಡಿದೆ ಇವೆಲ್ಲವನ್ನು ಸಹ ಇವರು ಹೇಳ್ಕೊಟ್ಟಿದ್ರು. ನಂತರದಲ್ಲಿ ಈ ಎಲ್ಲಾ ಇಂಟರ್ವ್ಯೂಗಳ ಇವರ ಪಾಲಿಗೆ ಮುಳುವಾಯ್ತಾ ಅಂತ ಈ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಯಾಕಂದ್ರೆ ಇಷ್ಟೆಲ್ಲ ಸಕ್ಸಸ್ಫುಲ್ ಇರ್ತಕ್ಕಂತಹ ಉದ್ಯಮಿ ಕೇವಲ IT ದಾಳಿಗಳಿಗೆ ಹೆದರಿ ಮಾಡ್ಕೊಂಡ್ರ ಅನ್ನೋದು ಒಂದ್ ಕಡೆ ಆದ್ರೆ, ಇದನ್ನ ಬಿಟ್ರೆ ಬೇರೆ ಯಾವುದಾದ್ರೂ ಒಂದು ಏನು ಪರ್ಟಿಕ್ಯುಲರ್ ಕ್ವಶನ್ ಇದೆಯಾ ಅಥವಾ ಪರ್ಟಿಕ್ಯುಲರ್ ಕಾರಣಕ್ಕಾಗಿ ಇವತ್ತು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರ ಅನ್ನೋದು ಏನು ಮುಂದಿನ ಹಂತದ ಪ್ರಶ್ನೆ. ಅದರಲ್ಲಿ ಅತಿ ಪ್ರಮುಖವಾಗಿ ಇವರ ವಯಸ್ಸನ್ನು ನಾವು ನೋಡ್ತಾ ಹೋದ್ರೆ ಸುಮಾರು 50ರಿಂದ 60ರ ಆಸುಪಾಸಿನಲ್ಲಿರ್ತಕ್ಕಂಥ ಉದ್ಯಮಿ. ಇವರಿಗೆ ಏನು ಆ ಫ್ಯಾಮಿಲಿಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ, ಅದರಲ್ಲಿ ಒಂದು ಹೆಣ್ಣು ಒಂದು ಗಂಡು, ಅದೇ ರೀತಿ ಒಬ್ಬ ಹೆಂಡತಿ ಕೂಡ ಇದ್ದಾರೆ. ಈ ಮೂವರಿಂದ ಏನಾದ್ರೂ ತೊಂದರೆ ಆಯ್ತಾ ಅನ್ನೋ ಬೇರೆ ಆಯಾಮವೂ ಸಹ ಇದೆ. ಹೀಗಾಗಿ ಏನು ಮಾನಸಿಕ ನೆಮ್ಮದಿಯನ್ನ ಕಳ್ಕೊಂಡು ಈ ರೀತಿ ಮಾಡ್ಕೊಂಡ್ರ ಅನ್ನೋ ಒಂದ್ ಕಡೆ ಆದ್ರೆ, ಇನ್ನೊಂದು ಈ ರೀತಿ IT ಹಾಗೂ ED ಅಧಿಕಾರಿಗಳ ದಾಳಿಗೆ ಹೆದರಿ ಮಾಡ್ಕೊಂಡ್ರ ಅನ್ನೋದು ಇನ್ನೊಂದು ಪ್ರಶ್ನೆ ಕಾಡ್ತಾ ಇದೆ ವಿದ್ಯಾ. ಅಲ್ಲ, ಇನ್ನೊಂದು ಗಿರೀಶ್, ತನ್ನ ಕಚೇರಿಯ ಒಳಗೆ ಗನ್ ಶಾಟ್ಗೆ ಅವರು ಬಲಿಯಾದ್ರು ಅಥವಾ ಗುರಿಯಾಗಿ ಅವರೇ ಜೀವವನ್ನ ಕಳ್ಕೊಂಡ್ರು ಅನ್ನೋ ಮಾಹಿತಿ. ಆಫೀಸರ್ಸ್ಗಳು ಕೂಡ ಅಲ್ಲೇ ಇದ್ರಂತೆ. ಹೆಂಗೆ ಇದು? ತನ್ನ ಕ್ಯಾಬಿನ್ ಒಳಗ ಅಥವಾ ಹೆಂಗೆ? ವಿದ್ಯಾ, ನಾನು ಈಗ ಮೊದಲೇ ಹೇಳ್ದಂಗೆ ಇವರು ಕಚೇರಿಯಲ್ಲಿ ಇರಲಿಲ್ಲ. ಸುಮಾರು 1 ಗಂಟೆ ಸುಮಾರಿಗೆ ಇವರು ಕಚೇರಿಗೆ ಆಗಮಿಸಿದ್ದಾರೆ. ಯಾವಾಗ ತೆರಿಗೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅಂತ ಗೊತ್ತಾಯ್ತು, ಆ ಸಮಯದಲ್ಲಿ ಇವರು ಈ ಒಂದು ಕಚೇರಿಗೆ ಬಂದಿದ್ದಾರೆ. ನಂತರದಲ್ಲಿ ಕೆಲವೊಂದು ಡಾಕ್ಯುಮೆಂಟ್ ಅಥವಾ ದಾಖಲಾತಿಗಳನ್ನ ಏನು ಅಧಿಕಾರಿಗಳು ಇವರ ಬಳಿ ಕೇಳಿದ್ದಾರೆ. ಪರಸ್ಪರ ವಾಗ್ವಾದಗಳು ಹೆಚ್ಚಾಗಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಈ ಒಂದು ಎಲ್ಲ ಹಂತಗಳು ಆದ ನಂತರದಲ್ಲಿ ಓಕೆ ನಾನು ಡಾಕ್ಯುಮೆಂಟ್ ಅನ್ನ ತರ್ತೀನಿ ಅಂತ ಇವರು ಪಕ್ಕದ ರೂಮ್ಗೆ ಹೋಗ್ತಾರಂತೆ. ಆ ಸಂದರ್ಭದಲ್ಲಿ ತಮ್ಮ ರಿವಾಲ್ವರ್ ಇಂದ ತೆಗೆದುಕೊಂಡು ಎಡಭಾಗಕ್ಕೆ ಅಂದ್ರೆ ಎದೆಗೆ ಇವರು ಶೂಟ್ ಅನ್ನ ಮಾಡ್ಕೊಂಡು ಸಾವನ್ನಪ್ಪಿರೋದು ವಿದ್ಯಾ. ಓಕೆ ಗಿರೀಶ್, ಸ್ಟೇ ವಿತ್ ಮೀ. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ.